ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೋಚ್ ಗೆ ಸ್ವಾಗತ. ಇವತ್ತಿನ ನಮ್ಮ 90 ಡೇಸ್ ಚಾಲೆಂಜ್ ಸೂಪರ್ ಆಗಿ ಮುಗಿತು. ಮಾರ್ಕೆಟ್ ವೀಕೆಂಡ್, ಮಂತ್ ಎಂಡ್, ಇಯರ್ ಎಂಡ್ ಎಲ್ಲ ಆಯ್ತು. ಸೊ ನಾವು ಲೈವ್ ಅಲ್ಲಿ ಇದ್ವಿ, ತುಂಬಾ ಎಂಜಾಯ್ ಮಾಡಿದ್ವಿ. ಯಾಕೆಂದ್ರೆ ರ್ಯಾಲಿ ಕ್ಯಾಪ್ಚರ್ ಮಾಡಿದ್ವಿ, ಎಲ್ಲಾ ರ್ಯಾಲಿನೂ ನಾವು ಕ್ಯಾಪ್ಚರ್ ಮಾಡಿದೀವಿ. ಲಾಸ್ಟ್ ಅಲ್ಲಿ ಒಂದು ಪುಟ್ ರ್ಯಾಲಿ ಒಂದು ಬಿಟ್ಟು ಬಾಕಿ ಎಲ್ಲದನ್ನು ಕ್ಯಾಪ್ಚರ್ ಮಾಡಿದೀವಿ. ಯಾಕೆ ಅಂತ ಹೇಳಿದ್ರೆ ನಾವು ಬೆಳಿಗ್ಗೆಯಿಂದನೂ ಕಾಲ್ ಸೈಡ್ ಅಲ್ಲೇ ಇದ್ದಿದ್ದು. ಸೊ ನಮ್ಮ ಲೈನ್ಸ್ ಪ್ರಕಾರಕ್ಕೆ ನಾವು ಹೋಗಿದ್ದು, ಎಲ್ಲಿ ರಿಟೆಸ್ಟ್ ಆಯ್ತು ಅಲ್ಲಿಂದ ನಾವು ತಕೊಂಡಿದೀವಿ. ಸೊ ಇಲ್ಲಿಂದ ಒಂದು ಮೂಮೆಂಟಮ್ ಬಂದು ಕ್ಯಾಪ್ಚರ್ ಮಾಡಿದೀವಿ. ನೆಕ್ಸ್ಟ್ ಮಧ್ಯಾಹ್ನ ಮೇಲೆ ಒಂದು ಮೂಮೆಂಟಮ್ ಅನ್ನ ಕ್ಯಾಪ್ಚರ್ ಮಾಡಿದೀವಿ. ಅದು ಸಾಮಾನ್ಯವಾದ ಕ್ಯಾಪ್ಚರಿಂಗ್ ಅಲ್ಲ, ಇಟ್ ವಾಸ್ ವೆರಿ ಗುಡ್ ಕ್ಯಾಪ್ಚರ್. ಲೈಕ್ ನಾವು ಕಮ್ಮಿ ಕಮ್ಮಿ ಅಂದ್ರೂ 60 ಪಾಯಿಂಟ್ ಕ್ಯಾಪ್ಚರ್ ಮಾಡ್ತಾ ಹೋಗಿದ್ವಿ. ನೀವು ಅದು ಸ್ಕ್ರೀನ್ ಶಾಟ್ಸ್ ಅನ್ನೆಲ್ಲ ಟೆಲಿಗ್ರಾಮ್ ಅಲ್ಲಿ ನೋಡ್ಬೋದು. ಸ್ಕ್ರೀನ್ ಶಾಟ್ಸ್ ಮತ್ತೆ ಒಬ್ಬೊಬ್ಬ ಸ್ಟೂಡೆಂಟ್ ಸಂಪಾದನೆ ಮಾಡಿದಂತದ್ದನ್ನು ನಾವಲ್ಲಿ ಹಾಕಿದೀವಿ. ಲೈಕ್ ನೀವೀಗ ನಮ್ಮ ಗ್ರೂಪ್ ಅಲ್ಲಿ ನೋಡಿದ್ರೆ ನಿಮ್ಗೆ ಅದನ್ನ ಅಬ್ಸರ್ವ್ ಮಾಡ್ಲಿಕ್ಕೆ ಬರುತ್ತೆ. ನೋಡಿ, ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಒಬ್ಬೊಬ್ರು ಸಹ 25, 80, 65, 46, 70, 108, 35, 60, 20 ಪಾಯಿಂಟ್ಸ್ ಈ ರೀತಿ ಕ್ಯಾಪ್ಚರ್ ಮಾಡಿದ್ದಾರೆ ಇವತ್ತು ನಮ್ಮ ಸ್ಟೂಡೆಂಟ್ಸ್ ಗಳು. ಕಮ್ಮಿ ಕಮ್ಮಿ 3, 6, 7, 8, 9 ಒಟ್ಟು 16 ಜನ ಇದ್ರು ಲೈವ್ ಅಲ್ಲಿ. 9 ಜನದು ಸ್ಕ್ರೀನ್ ಶಾಟ್ ಅವ್ರು ಶೇರ್ ಮಾಡಿದ್ದಾರೆ. ಬಾಕಿಯವ್ರು ಶೇರ್ ಮಾಡಿಲ್ಲ, ಡ್ಯೂ ಟು ಪರ್ಸನಲ್ ರೀಸನ್ಸ್ ಇಂದಾಗಿ ಶೇರ್ ಮಾಡಿಲ್ಲ. ಶೇರಿಂಗು ನೀವು ಅಲ್ಲಿ ನೋಡ್ಬೋದು, ಗ್ರೂಪ್ ಅಲ್ಲಿ ಇದೆ. ಓಕೆನಾ? ಅಷ್ಟು ಮಾತ್ರ ಅಲ್ಲ, ಗ್ರೂಪ್ ಅಲ್ಲಿ ಇಲ್ಲದೆ ಇದ್ದವರು ಹಳೆ ಸ್ಟೂಡೆಂಟ್ಸ್ ಗಳು ಸಹ ಇವತ್ತು 20 ಪಾಯಿಂಟ್ ವರೆಗೆ ಕ್ಯಾಪ್ಚರ್ ಮಾಡಿದ್ದಾರೆ. ವೆರಿ ಗುಡ್ ಆಗಿತ್ತು ಇವತ್ತು ಮಾರ್ಕೆಟ್. ಯಾಕಂದ್ರೆ ನಮ್ಮ ಸ್ಟಡೀಸ್ ಅಷ್ಟು ಪರ್ಫೆಕ್ಟ್ ಆಗಿ ವರ್ಕ್ ಆಗಿದೆ. ನೋಡಿ, ಇದೊಂದು ಝೋನ್ ಪಕ್ಕ ಮಾಡಿದ್ರೆ ಝೋನ್ ಪಕ್ಕನೇ, ಅದು ಬೈ ಝೋನ್ ಅಂದ್ರೆ ಬೈ ಝೋನ್. ಅದು ಬ್ರೇಕ್ ಆಗಿ ರೀಟೆಸ್ಟ್ ಆದಾಗ ಒಳ್ಳೆ ರೀತಿಯಲ್ಲಿ ಮೂಮೆಂಟಮ್ ಕೊಟ್ಟಿದೆ. ಹೇಗೇನ್ ನೋಡಿ, ನಮ್ಮ ಕ್ಯಾಲ್ಕುಲೇಟೆಡ್ ಲೈನ್ಸ್ ಅಲ್ಲಿ 397 ಅದು ರೀಟೆಸ್ಟ್ ಮಾಡಿಯೇ ಹೋಗಿದೆ. ಅಷ್ಟಲ್ದೇನೆ ನಾವು ಮಂತ್ಲಿ ಇದು ಟಾರ್ಗೆಟ್ ಮಾಡಿ ಹೇಳಿದ್ವಿ, ಯಾಕಂದ್ರೆ ಇವತ್ತು ಮಂತ್ಲಿ ಎಕ್ಸ್ಪೈರ್ ಇದ್ದಿದ್ರಿಂದ. ಸೊ ಮಾರ್ನಿಂಗ್ ನಮ್ಗದು ಟ್ರೇಡು ಅಷ್ಟೇ, ನಮ್ಗೆ ಇಲ್ಲಿಂದ ಹೊರಟಾಗ ಸಿಕ್ಕಂತಹ ಟ್ರೇಡ್ ಅನ್ನ ನಾವು ಕ್ಯಾಪ್ಚರ್ ಮಾಡಿ ಇಲ್ಲಿವರೆಗೂ ನಾವು ಅದನ್ನ ಕೂತಿದ್ವಿ. ಅದು ಸ್ಲೋ ಇತ್ತು ಮಾರ್ಕೆಟ್, ಸಿಕ್ಕಾಬಟ್ಟೆ ಸ್ಲೋ ಇದ್ದಿದ್ರಿಂದ ಮೂವ್ಮೆಂಟ್ ತುಂಬಾ ಸ್ಲೋ ಇತ್ತು. ಅಂಡ್ ಹೇಗೆ ನೋಡಿ, ಫಾಲ್ ಆಗುತ್ತೆ ಅಂತ ಹೇಳಿದ್ವಿ, ಕರೆಕ್ಟ್ ಆಗಿ ಫಾಲ್ ಆಗಿದೆ. ಬಟ್ ನಾವು ಪುಟ್ ಕ್ಯಾಪ್ಚರ್ ಮಾಡೋದು ಬೇಡ ಅಂತಾನೆ ಡಿಸೈಡ್ ಮಾಡಿ ಕ್ಲಾಸ್ ಅನ್ನ ಬೇಗನೆ ಕ್ಲೋಸ್ ಮಾಡಿದ್ವಿ. ಓಕೆನಾ? ಸೊ ಈ ರೀತಿಯಲ್ಲಿ ಇತ್ತು ಮಾರ್ಕೆಟ್. ನೋಡಿ, ನಮ್ ಝೋನ್ ಇಂದನೇ ಅದು ಹೊರಟಂತದ್ದು, ಈ ಝೋನ್ ಇಂದ ಈ ಝೋನ್ ವರೆಗೂ ರೀಚ್ ಆಗಿದೆ. ಸೊ ಇಂಥ ಕೋರ್ಸ್ ಗಳನ್ನು ಕಲಿಬೇಕಂತಿದ್ರೆ ಬನ್ನಿ, ಜಸ್ಟ್ 250 rupees ಪರ್ ಡೇ, 250 ರೂಪಾಯಿ ಇವತ್ತಿಗೆ. ಈ ಮಂತ್ ಎಂಡ್ ಅಲ್ಲಿ ತಗೊಂಡ್ರೆ ನಾ ಏಪ್ರಿಲ್ 1ರಿಂದ ಆದ್ರೆ ಅದು 300 ರೂಪಾಯಿ ಆಗುತ್ತೆ ಪರ್ ಡೇ. 300 ರೂಪಾಯಲ್ಲಿ ನೀವು 20 ಪಾಯಿಂಟ್ಸ್ ಅಂತ ಬಿಡಿ, 10 ಪಾಯಿಂಟ್ಸ್ ಹಿಡಿದ್ರು ಸಹ 500 ರೂಪಾಯಿ ಸಂಪಾದನೆ ಮಾಡ್ತೀರಿ ಪರ್ ಡೇ. ಸೊ ಈ ರೀತಿ ಮಾಡ್ಲಿಕ್ಕೆ ಆಗುತ್ತೆ. ಸೊ ಬನ್ನಿ, ನಮ್ಮ ಕೋರ್ಸ್ ಜಾಯ್ನ್ ಆಗಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಲೈವ್ ಕಳಿಸ್ತಾ ಇದ್ದೀವಿ, ಲೈವ್ ಅನ್ನು ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಓಕೆ, 401 ಮೇಲೆ ಕ್ಲೋಸಿಂಗ್ ಕೊಟ್ಟಿದ್ದಾನೆ. ಸೊ ಈಗ ರೀಟೆಸ್ಟ್ ಮಾಡ್ತಾನ ನೋಡೋಣ. ರೀಟೆಸ್ಟ್ ಮಾಡಿದ್ರೆ ಇನ್ನು ನಮ್ಗೆ ಸ್ವಲ್ಪ ಕಾನ್ಫಿಡೆಂಟ್ ಜಾಸ್ತಿ ಆಗುತ್ತೆ. ರೀಟೆಸ್ಟ್ ಆಗಿ ಹೋದ್ರೆ ಇನ್ನು ಚಂದಾನೆ. 401 2 ಗಂಟೆ ಆಯ್ತು, ಇನ್ನು 1 ಅವರ್ ಅಲ್ಲಿ 401 ರೀಟೆಸ್ಟ್ 402 ಇದ್ದಾರೆ. ಒಂದು ಕಾಲ್ ಗಂಟೆ ಕ್ಯಾಂಡಲ್ ರೀಟೆಸ್ಟ್ ಆಗಿದೆ. ಸೂಪರ್ ಸ್ಪಾಟ್ ಅಲ್ಲಿ ಆಗಿದೆ. ಸೊ 408 ಓಡು 17 ಸೂಪರ್ ಬರ್ತಾ ಇದ್ದಾನೆ. ಗುಡ್. ಹೈ ಬ್ರೇಕ್ ಆದ್ರೆ ನೋಡೋಣ, ಇನ್ನು ಒಳ್ಳೆ ಮೂಮೆಂಟಮ್. ಈಗ ರೇಟ್ ಇಲ್ಲ ಸರ್, 401ಕ್ಕೆ ಬೈ ಮಾಡಿದ್ರು, ಅವಾಗಿನ ತರನೇ ಕ್ಯಾಂಡಲ್ ಇದು ಬ್ರೇಕ್ ಆದಾಗ ತಕೊಳ್ಳೋದು, ಇಲ್ಲಿ ಸ್ಟಾಪ್ ಲಾಸ್ ಇಡೋದು ಅಂತ 401ಕ್ಕೆ. ಅದು ಬ್ರೇಕ್ ಆಗಿ ಒಂದ್ಸಲಿಗೆ 418 ವರೆಗೆ ಬಂತು, ಆಮೇಲಿಂದ ಹೋಗ್ಲಿಲ್ಲ. ಈಗ ಅದೀಗ ಈ ಕಡೆ ಕೆಳಗೆ ಬರ್ತಾ ಇದೆ. 401 ವರೆಗೆ ಟಚ್ ಮಾಡಿಲ್ಲ, 402 ವರೆಗೆ ಮಾತ್ರ ರೀಟೆಸ್ಟ್ ಮಾಡಂಗ್ ಮಾಡಿ ಈಗ ತಿರ್ಗಾ 417 ವರೆಗೆ ಬಂತು. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ. ಟಾರ್ಗೆಟ್, ಫಸ್ಟ್ ಟಾರ್ಗೆಟ್ 419 ಮೇಡಮ್, ಯಾಕೆಂದ್ರೆ ಹೈ ಅಲ್ವಾ, 419 ಇರುತ್ತೆ ಫಸ್ಟ್ ಟಾರ್ಗೆಟ್. 401ರಿಂದ 18 ಪಾಯಿಂಟ್ ಅಂತ. ಅದು ಬ್ರೇಕ್ ಆದ್ರೆ ಮತ್ತೆ ನಾವು ಎಕ್ಸ್ಪೆಕ್ಟೇಷನ್ ಸ್ಕೈ ಇಸ್ ದ ಲಿಮಿಟ್, ಅಂದ್ರೆ ಸ್ಟಾಪ್ ಲಾಸ್ ಅನ್ನ ಮುಂದ್ ಮಾಡ್ತಾ ಹೋಗುದು. ಯಾಕಂದ್ರೆ ಇಲ್ಲಿ ಟಾರ್ಗೆಟ್ ಎಕ್ಸ್ಪೆಕ್ಟ್ ಮಾಡುದು, ಈ ಗೇಟ್ ಟಚ್ ಆದಾಗ ನಾವ್ ಅಲ್ಲಿ ಎಕ್ಸಿಟ್ ಮಾಡೋದು, 458 ಟಚ್ ಆದಾಗ ಎಕ್ಸಿಟ್ ಮಾಡೋದು. ಇಲ್ಲಿ ಬೈ ಝೋನ್ ಇದೆ, ಅಲ್ಲಿ ನಮ್ದು 458 ಲೈನ್ ಇದೆ, ಅದೆರಡು ಟಚ್ ಆದಾಗ ಎಕ್ಸಿಟ್ ಮಾಡೋದು 474ರಿಂದ. ಟ್ರಯಲ್ ಮಾಡ್ತಾ ಬನ್ನಿ, ಹಿಂದ್ಗಡೆಯಿಂದ ಮುಂದೆ ಬರ್ತಾ ಬನ್ನಿ. 401ಕ್ಕೆ ತಕೊಂಡಿದ್ದಲ್ಲ, 411, 421, ಈಗ ಮುಂದ್ ಬನ್ನಿ.
20 ಪಾಯಿಂಟ್ಗೆ ಒಂದು ಸ್ವಲ್ಪ ಸೇಫ್ ಮಾಡ್ಕೊಳ್ಳಿ. 421ಕ್ಕೆ ಸೇಫ್ ಮಾಡ್ಕೊಳ್ಳಿ. 421ಕ್ಕೆ ಸೇಫ್ ಮಾಡ್ಕೊಳ್ಳಿ. 30 ಪಾಯಿಂಟ್ ಸಾಕನ್ನೋರು 31ಕ್ಕೆ ಬಿಡಿ. ನೋಡಿ 34ವರೆಗೆ ಹೋಗಿತ್ತು. ಯಾರ್ಯಾರ್ದು ಏನೇನಾಯ್ತು ಗೊತ್ತಿಲ್ಲ. 30 ಪಾಯಿಂಟ್ ಬಂದಿದೆ. ಯಾರ್ಯಾರ್ದು ಏನಾಯ್ತು ಗೊತ್ತಿಲ್ಲ. ನೋಡಿ 426 ಸ್ಲೋಲಿ ಹೋಗ್ತಿದ್ದಾನೆ. ಸ್ಲೋ ಅಂಡ್ ಸ್ಟಡಿಯಾಗಿ ಹೋಗ್ತಾ ಇದ್ದಾನೆ. ಸ್ಲೋಲಿ ತಿರ್ಗಾ 30ಕ್ಕೆ ಬಂದ. ತಿರ್ಗಾ 430ಕ್ಕೆ ಬಂದ. ಡನ್ ಫಾರ್ ದ ಡೇ. ಗುಡ್ ಸರ್. ಯತೀಶ ಗುಡ್. ಟಾರ್ಗೆಟ್ ಹೆಚ್ಚಾಗಿದ್ದಾನೆ. 37 42. ಹೌದಾ? ಎಸ್ ಮೇಡಮ್. ಡನ್ ಫಾರ್ ದ ಡೇ ಬರ್ಬೇಕು. ಯಾರೆಲ್ಲ ಡನ್ ಫಾರ್ ದ ಡೇ ಬರ್ತಾರೋ ಅವ್ರು ಗುಡ್.